ಇಲ್ಲಿ ನೋಡಿ 5 ಕುಂಟೆ ಜಾಗದಲ್ಲಿ ಏನೇನೆಲ್ಲ ಬೆಳಿಬೋದು ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಬರೀ 5 ಕುಂಟೆ ಜಾಗ ಅಷ್ಟೇ ಇರೋದಿಲ್ಲಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಚೆಂಡು ಹೂವಿನ ಗಿಡ ಇದು. ಹಾಗೂ ತೊಗರಿ ಗಿಡಗಳನ್ನೂ ಕೂಡ ಹಾಕಿದ್ದಾರೆ. ಹಾಗೆ ಮಾವಿನ ಮರನೂ ಇದೆ. ಇದು ಆ್ಯಕ್ಚುಲಿ ಮೊದಲು ಫಲ ತುಂಬ ಬಿಟ್ಟಿತ್ತು, ಈಗೆಲ್ಲ ಖಾಲಿಯಾಗಿದೆ. ಹಾಗೆ ಇಲ್ಲಿ ಈ 5 ಕುಂಟೆ ಜಾಗದಲ್ಲಿ 4 ರಿಂದ 6 ತೆಂಗಿನ ಮರಗಳನ್ನ ನೆಟ್ಟಿದ್ದಾರೆ. 6 ತೆಂಗಿನ ಮರಗಳು, ಸುತ್ತ 6 ತೆಂಗಿನ ಮರಗಳನ್ನ ನೆಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಬೇಕಾಗಿರುವಂತಹ ಕರಿಬೇವಿನ ಸೊಪ್ಪಿನ ಗಿಡನೂ ಇದೆ. ಹಾಗೆ ಪಪ್ಪಾಯ ಗಿಡ ಇದೆ. ಪಪ್ಪಾಯ ಗಿಡ ತುಂಬ ಇದೆ. 2-3 ಕರಿಬೇವಿನ ಸೊಪ್ಪಿನ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಹಾಗೆ ಪಪ್ಪಾಯ ಗಿಡಗಳು 3 ರಿಂದ 4 ಗಿಡಗಳೇನೋ ಇದೆ ಅಲ್ಲಿ. ಇಲ್ಲಿ ನೋಡಿ ನಿಂಬೆಹಣ್ಣು ಎಷ್ಟು ಚೆನ್ನಾಗಿ ಫಲ ಬಿಟ್ಟಿದೆ ಅಂತ. ಈ ನಿಂಬೆಹಣ್ಣನ್ನು ಡೈಲಿ ಒಂದು 10 ರಿಂದ 20 ಮಾರ್ಕೊಂಡು ಬೇಕಾದರೆ ಜೀವನ ಮಾಡ್ಬೋದು. ಇಲ್ಲಿ ನೋಡಿ ಕಾಣಿಸ್ತಿದೆ ಇಲ್ಲಿ ಎಷ್ಟು ನಿಂಬೆಹಣ್ಣಿದೆ ಅಂತ. ಡೈಲಿ 10 ರಿಂದ 20 ನಿಂಬೆಹಣ್ಣುಗಳು ಸಿಗುತ್ತೆ. ಒಂದು ದೊಡ್ಡ ಮರ ಆಗಿದೆ. ಹಾಗೆ ಅಲ್ಲೇ ಪಕ್ಕದಲ್ಲಿ ಒಂದು ಸಪೋಟ ಗಿಡ ಇದೆ. ನೋಡಿ ಸಪೋಟ ಎಷ್ಟು ಚೆನ್ನಾಗಿ ಫಲ ಬಿಟ್ಟಿದೆ ಅಂತ. ಪ್ರತಿ ವರ್ಷ ತುಂಬ ಚೆನ್ನಾಗಿ ಫಲ ಬಿಡುತ್ತೆ ಈ ಸಪೋಟ. ಹಾಗೆ ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗಿ ಬೆಡ್ತೊರೆ ಹೂವಿನ ಗಿಡ ಇದೆ. ಇಲ್ಲಿ ತುಂಬ ಹೂವಿನ ಗಿಡಗಳಿದೆ. ಚೆಂಡು ಹೂವು ಆಗಿರ್ಬೋದು, ಬೆಡ್ತೊರೆ ಗಿಡಗಳಾಗಿರ್ಬೋದು. ಹಾಗೆ ಇಲ್ಲಿ ನೋಡಿ ಕಾಕಡ ಹೂವು, ಇದು ಜಾಸ್ಮಿನ್ ಪ್ಲ್ಯಾಂಟ್ ಇದು. ಇದು ಈಗ ಸದ್ಯಕ್ಕೆ ಹೂವು ಬಿಟ್ಟಿಲ್ಲ, ಮೊದಲು ಒಂದು ಹಳೆ ಗಿಡ ಹೂವು ಬಿಟ್ಟಿತ್ತು. ಹಾಗೆ ನೋಡಿ ಇನ್ನು ತೆಂಗಿನ ಸಸಿಗಳನ್ನೆಲ್ಲ ಇಲ್ಲಿ ನೆಟ್ಟಿದ್ದಾರೆ. ಇಲ್ಲಿ ನೆಟ್ಟಿರೋ ಎಲ್ಲ ತೆಂಗಿನ ಸಸಿಗಳಿಂದನೇ ದೊಡ್ಡ ದೊಡ್ಡ ಮರಗಳನ್ನ ಮಾಡಿರೋದು. ಆ್ಯಕ್ಚುಲಿ ಇಲ್ಲಿರೋ ಒಂದು 5 ಕುಂಟೆ ಜಾಗ ಏನಿದೆ ಇದನ್ನು ಕ್ಲೀನ್ ಮಾಡಿಲ್ಲ. ಇದು ಇನ್ನೂ ನೀಟಾಗಿ ಕ್ಲೀನ್ ಮಾಡಬೇಕು. ನೆಕ್ಸ್ಟ್ ಮಾಡ್ತಾರೆ ಕ್ಲೀನು. ಇದು ನೋಡಿ ಬಟರ್ ಫ್ರೂಟ್ ಗಿಡ ಇದು. ದೊಡ್ಡದಾಗಿದೆ ಬಟರ್ ಫ್ರೂಟ್ ಗಿಡ. ಇದು ಲಾಸ್ಟ್ ಟೈಮ್ 2-3 ಕಾಯಿನ ಬಿಟ್ಟಿತ್ತು ಅಂತ ಹೇಳ್ತಿದ್ರು. ಅದಾದಮೇಲೆ ಏನು ಬಿಟ್ಟಿಲ್ಲ. ನೋಡಿ ಬಾಳೆಹಣ್ಣಿನ ಗಿಡಗಳು. ಇಲ್ಲಿ ಎಷ್ಟು ಬಾಳೆಹಣ್ಣು ಗಿಡಗಳಿದೆ ಅಂತ ಅಂದರೆ, ಇನ್ನು ಬೇರೆನೂ ಇದೆ, ಅದನ್ನು ವೀಡಿಯೋ ಮಾಡಿಲ್ಲ. ಹಾಗೆ ನಿಂಬೆಹಣ್ಣು ಗಿಡನೂ ಕೂಡ 2-3 ಇದೆ. ಇಲ್ಲಿ ನೋಡಿದ್ದು ಈರುಳ್ಳಿಕಾಯಿ ಗಿಡ ಇದು. ಉಪ್ಪಿನಕಾಯಿ ಹಾಕೋಕ್ಕೆಲ್ಲ ಯೂಸ್ ಮಾಡ್ತಾರೆ ಈರುಳ್ಳಿಕಾಯಿನ ಗಿಡ ಇದು. ಹಾಗೆ ಇಲ್ಲೊಂದು ಕಾಫಿ ಗಿಡ ಇದೆ ನೋಡಿ ಅಲ್ಲಿ. ಅದನ್ನು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮರ್ತ್ಕೊಂಡ್ಬಿಟ್ಟೆ. ಕಾಫಿ ಗಿಡ ಅದು. ಅವು ಕೆಲವು ಹೂವಿನ ಗಿಡಗಳು ಕೂಡ ಇದೆ. ನೋಡಿ ಹಸಿಮೆಣಸಿನಕಾಯಿ ಗಿಡಗಳನ್ನ ಕೂಡ ಹಾಕ್ಕೊಂಡಿದ್ದಾರೆ. ಬರೀ 5 ಕುಂಟೆ ಜಾಗದಲ್ಲಿ ಇಷ್ಟೆಲ್ಲ ಹಾಕ್ಕೊಂಡು ಮಾಡ್ತಾ ಇರೋದು. ಹಸಿಮೆಣಸಿನಕಾಯಿ ಗಿಡ ತುಂಬ ಇದೆ. ಬರೀ ಒಂದು ಮಾತ್ರ ತೋರಿಸಿದ್ದೀನಿ, ಆ ಗಿಡ ತುಂಬ ಚೆನ್ನಾಗಿದೆ ಅಂತ ತೋರಿಸಿದ್ದೀನಿ. ಆ್ಯಂಡ್ ಇಲ್ಲಿ ಚಪ್ರದವರೆಕಾಯಿ ಇದೆಯಲ್ಲ, ಚಪ್ರದವರೆಕಾಯಿ ಗಿಡನೂ ಇದೆ. ಇದು ಲಾಸ್ಟ್ ಟೈಮ್ ಗಿಡ ಹೂವು ಏನೋ ಕಾಯಿ ಎಲ್ಲ ಬಿಟ್ಟಿತ್ತು ಅಂತ ಹೇಳ್ತಾಯಿದ್ರು, ಈಗ ಬಿಟ್ಟಿಲ್ಲ. ಇನ್ನು ತೊಗರಿಕಾಯಿ ಗಿಡ ತುಂಬ ಇದೆ. ಹಾಗೆ ನೋಡ್ತಾ ಹೋಗಿ ಇಲ್ಲಿ ರೋಸ್ ವುಡ್ ಮರನೂ ಇದೆ. ಇಲ್ಲಿ ಬರೀ 5 ಕುಂಟೆ ಜಾಗದಲ್ಲಿ ಹಾಕಿರೋಂಥದ್ದು ಇದು ಬೀಟೆ ಮರ ಇದು, ರೋಸ್ ವುಡ್. ನಾನು ಆವಾಗಲೇ ಹೇಳಿದೆ ಪಪ್ಪಾಯ ಗಿಡಗಳೆಲ್ಲ ಇದೆ ಅಂತ. ಆ್ಯಂಡ್ ಇಲ್ಲಿ ನೋಡಿ ಮಲ್ಲಿಗೆ ಹೂವಿನ ಗಿಡ. ಇದು ಆ್ಯಕ್ಚುಲಿ ಜಾಸ್ತಿ ಫಲ ಬಿಡುತ್ತಂತೆ ಮಲ್ಲಿಗೆ ಹೂವು, ಈಗ ಕಮ್ಮಿ ಆಗಿದೆ. ಹಂಗೆ ಅಲ್ಲಿ ನೋಡ್ತಾ ಹೋದರೆ ದಾಳಿಂಬೆ ಗಿಡ ಇದೆ. ಆ್ಯಕ್ಚುಲಿ ದಾಳಿಂಬೆ ಗಿಡ ಈಗ ಚೆನ್ನಾಗಿ ಕಾಣಿಸ್ತಿಲ್ಲ, ಏನೋ ಸ್ವಲ್ಪ ರೋಗ ಬಂದಿರೋ ಥರ ಇದೆ. ಬಟ್ ಮೊದಲೆಲ್ಲ ತುಂಬ ಚೆನ್ನಾಗಿ ದಾಳಿಂಬೆ ಹಣ್ಣೆಲ್ಲ ಬಿಟ್ಟಿದೆ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಅದಕ್ಕೆ ಔಷಧಿ ಹೊಡೆದ್ರೆ ಗಿಡ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಒಂದು 2-3 ಅಡಿಕೆ ಗಿಡಗಳನ್ನೂ ಕೂಡ ಹಾಕ್ಕೊಂಡಿದ್ದಾರೆ. ಇದೆಲ್ಲ ಬರೀ 5 ಕುಂಟೆ ಜಾಗದಲ್ಲಿ ಮಾಡಿರೋದು ಇದು. ಹಾಗೆ ಇಲ್ಲಿ ತಡ್ನಿಕಾಳು ಗಿಡನೂ ಹಾಕಿದ್ದಾರೆ. ಅಲಸಂದೆ ಗಿಡ ಅಂತಾರಲ್ಲ ಅದು, ಇದೆ ತಡ್ನಿಕಾಳು ಗಿಡ. ಹಾಗೇನು ಮುಂದೆ ಹೋದರೆ ಇಲ್ಲಿ ನೋಡಿ ಬ್ರಿಂಜಾಲ್, ಸುಮಾರು ತರಕಾರಿ ಗಿಡಗಳನ್ನೂ ಹಾಕ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಕಾಯಿ ಬಿಟ್ಟಿರೋದು ಇದೊಂದೇ.